ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ಶಿವರಾತ್ರಿ ದಿವಸಕ್ಕೆ ಸಾಮಾನ್ಯವಾಗಿ ದೇವರ ನೈವೇದ್ಯಕ್ಕೆ ಮಾಡುವ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಹುರಿದ ಅಕ್ಕಿಯಿಂದ ಮಾಡಿರುವ ಈ ತಂಬಿಟ್ಟು ಕರೆಕ್ಟ್ ಆಗಿರುವ ಹದದಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿದೆ. ಬನ್ನಿ ರೆಸಿಪಿ ನೋಡೋಣ. ಫ್ರೈಯಿಂಗ್ ಪ್ಯಾನ್ ಬಿಸಿಯಾಗೋದಕ್ಕಿಟ್ಟು 1/4 ಕಪ್ ಆಗುವಷ್ಟು ಶೇಂಗಾ ಅಥವಾ ನೆಲಕಡಲೆಯನ್ನು ಮೊದಲಿಗೆ ಹಾಕಿ ಒಳ್ಳೆ ಬಿಸಿಯಾಗಿ ಮೇಲ್ಭಾಗ ಈ ರೀತಿ ಕಪ್ಪಾಗೋದಕ್ಕೆ ಶುರು ಆಗತ್ತೆ. ಅಲ್ಲಿ ತನಕ ನಿಧಾನ ಉರಿಯಲ್ಲೇ ಹುರಬೇಕು, ಆಗ ಮಾತ್ರ ಗರಿ ಗರಿ ಆಗೋದು. ಇಷ್ಟು ಹುರಿದ ನಂತರ ಬೌಲಿಗೆ ವರ್ಗಾಯಿಸಿ ತಣಿದ ನಂತರ ಸಿಪ್ಪೆಯನ್ನು ತೆಗೆದಿಟ್ಟಿರಿ. 3 ಟೇಬಲ್ ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿ ಇದನ್ನು ಸಹ ಹುರಿತಾ ಇದ್ದೇನೆ. ಚಟಪಟ ಅನ್ನತ್ತೆ. ಅಲ್ಲಿ ತನಕ ಹುರಿದು ಬೌಲಿಗೆ ವರ್ಗಾಯಿಸಿಕೊಂಡು ಇನ್ನು 1 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಾಕಬೇಕು. ಯಾವುದೇ ವೆರೈಟಿ ಬೆಳ್ತಿಗೆ ಅಕ್ಕಿಯನ್ನು ಇಲ್ಲಿ ಬಳಸ್ಬೋದು. ಲೈಟ್ ಆಗಿ ಬಣ್ಣ ಬದಲಾಗಿ ಪರಿಮಳ ಬರೋದಕ್ಕೆ ಶುರು ಆಗತ್ತೆ. ಅಲ್ಲಿ ತನಕ ಹುರಿದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳಿ. ಇನ್ನು 1/4 ಕಪ್ ಆಗುವಷ್ಟು ಹೆಸರುಬೇಳೆಯನ್ನು ಹಾಕಿ ಕೆಂಪಗೆ ಹುರಿದು ತೆಗೆದ ನಂತರ ಕೊನೆಯಲ್ಲಿ ಗೋಧಿ ಕಾಳನ್ನು ಹಾಕಿ ಹುರಿಯಿರಿ. ಗೋಧಿ ಕಾಳು ಬಿಸಿಯಾದಾಗ ಪಾಪಪ್ ಆಗುತ್ತೆ. ಅಲ್ಲಿ ತನಕ ಹುರ್ಕೊಳ್ಬೇಕು. ಈ ರೀತಿ ಚಟಪಟ ಅನ್ನೋ ತನಕ ಹುರ್ಕೊಂಡು ಇದನ್ನು ಸಹ ಪ್ಲೇಟಿಗೆ ವರ್ಗಾಯಿಸ್ಕೊಂಡು ಎಲ್ಲವನ್ನು ತಣಿಯೋದಕ್ಕೆ ಬಿಡಿ. ತಣಿದ ನಂತರ ನಾನಿಲ್ಲಿ ಶೇಂಗಾ ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ. ಸಿಪ್ಪೆ ತೆಗೆದಿರುವ ಶೇಂಗಾವನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು 1/4 ಕಪ್ ಆಗುವಷ್ಟು ಹುರಿಗಡಲೆಯನ್ನು ಸೇರಿಸಿ ಇವೆರಡರದು ಪೀಸ್ ಅಲ್ಲಲ್ಲಿ ನಿಮಗೆ ಬೇಕು ಅಂದರೆ ಪಲ್ಸ್ ಮೋಡ್ನಲ್ಲಿ ಗ್ರೈಂಡ್ ಮಾಡಿ, ಇಲ್ದಿದ್ರೆ ಈ ರೀತಿ ಸ್ವಲ್ಪ ತರಿ ಇರುವಂತೆ ಪೌಡರ್ ಮಾಡಿ ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸ್ಕೊಂಡು ಇನ್ನು ಮಿಕ್ಸರ್ ಜಾರಿಗೆ ಹುರಿದ ಗೋಧಿ ಕಾಳು, ಅಕ್ಕಿ, ಹೆಸರು ಬೇಳೆ ಹಾಕಿ ಎಲ್ಲವನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಬೇಕು. ನೋಡಿ, ಒಳ್ಳೆ ಫೈನ್ ಆಗಿ ಪೌಡರ್ ಮಾಡಿದ್ದೇನೆ. ಪೌಡರ್ ಮಾಡಿರುವ ಮಿಶ್ರಣವನ್ನು ಮಿಕ್ಸಿಂಗ್ ಬೌಲಿಗೆ ಹಾಕಿ ಹುರಿದ ಎಳ್ಳು, 1/4 ಕಪ್ ಒಣ ಕೊಬ್ಬರಿ, 1 ಚಮಚ ಏಲಕ್ಕಿ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿರಿ. ನಂತರ ಫ್ರೈಯಿಂಗ್ ಪ್ಯಾನಿಗೆ 1 ದೊಡ್ಡ ಕಪ್ ಆಗುವಷ್ಟು ಬೆಲ್ಲದ ಪುಡಿ ಹಾಕಿ ಅರ್ಧ ಕಪ್ ನೀರು ಸೇರಿಸಿ ಮೊದಲಿಗೆ ಬೆಲ್ಲವನ್ನು ಕರಗಿಸಿ ಕುದಿಸಬೇಕು. ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ 1 ನಿಮಿಷ ಕುದಿಸಿದ್ರೆ ಸಾಕು. ಇಲ್ಲಿ ಬೆಲ್ಲದ ಪಾಕ ಮಾಡುವ ಅಗತ್ಯ ಇಲ್ಲ. ಪಾಕ ಮಾಡಿದರೆ ತಂಬಿಟ್ಟು ಗಟ್ಟಿಯಾಗಿ ತಿನ್ನೋದಕ್ಕೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ 1 ನಿಮಿಷ ಕುದಿಸಿ ಕಲ್ಮಶಗಳಿದ್ರೆ ಶೋಧಿಸಿಕೊಂಡು ಬಿಸಿ ಇರುವಾಗಲೇ ಮಿಶ್ರಣಕ್ಕೆ ಸೇರಿಸಿ ಒಂದೇ ಸಲ ಅಷ್ಟನ್ನು ಸೇರಿಸದೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ. ಅಷ್ಟೂ ಬೆಲ್ಲದ ನೀರು ಇಲ್ಲಿ ಬೇಕಾಗತ್ತೆ. ಬೆಲ್ಲದ ನೀರನ್ನು ಪೂರ್ತಿಯಾಗಿ ಸೇರಿಸಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಕೈಯಿಂದಲೇ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಬೆಲ್ಲದ ನೀರು ಹಾಕಿರುವ ಮಿಶ್ರಣಕ್ಕೆ ಹಿಡಿಸಬೇಕು. ಆ ರೀತಿಯಲ್ಲಿ ಕಲಿಸ್ಕೊಂಡಾದ್ಮೇಲೆ ಉಂಡೆಯನ್ನು ಮಾಡ್ತಾ ಹೋಗೋದು. ತಂಬಿಟ್ಟು ಸಾಮಾನ್ಯವಾಗಿ ಸ್ವಲ್ಪ ದೊಡ್ಡ ಸೈಜ್ನಲ್ಲಿರುವುದು, ಹಾಗಾಗಿ ಈ ಸೈಜ್ನಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡ್ತಾ ಸುಲಭದಲ್ಲಿ ಉಂಡೆಗಳನ್ನು ಮಾಡ್ಕೋಬೋದು. ನೋಡಿ, ಕರೆಕ್ಟಾಗಿ ಬಂದಿದೆ. ಹೀಗೆ ಪೂರ್ತಿಯಾಗಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಕ್ವಾಂಟಿಟಿಗೆ ಒಟ್ಟು ನನಗೆ 15 ತಂಬಿಟ್ಟು ಉಂಡೆಗಳಾಗಿವೆ. ಈಗ ಶಿವರಾತ್ರಿ ವಿಶೇಷ ಹುರಿದ ತಂಬಿಟ್ಟು ರೆಡಿ ಆಯಿತು. ತುಂಬಾ ಗಟ್ಟಿ ಇರದೆ, ಹಂಗಂತ ತುಂಬಾ ಸಾಫ್ಟ್ ಸಹ ಇಲ್ಲದೆ ಕರೆಕ್ಟ್ ಆಗಿರುವ ಹದದಲ್ಲಿ ರೆಡಿಯಾಗಿದೆ. ನೀವು ಕೂಡ ಈ ಬರುವ ಶಿವರಾತ್ರಿಗೆ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.